ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಬುಧವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊನ್ನೆ ಹಸಿ ಅರಿಶಿನ ತರಿಸಿದ್ದೆ ಅಲ್ವಾ, ಅದನ್ನು ಏನು ಮಾಡ್ತೀರಾ ಪೂಜಾ ಅಂತ ಕೇಳಿದರೆ ಅದರಿಂದ ಇಮ್ಯುನಿಟಿ ಬಿಲ್ಡ್ ಮಾಡುವಂತಹ ಒಂದು ಡ್ರಿಂಕ್ನ ಮಾಡಿದ್ದೆ. ಆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಇನ್ನು ಈ ಹುಣಸೆ ಹಣ್ಣು ಯಾರಿಗೆಲ್ಲ ಗೊತ್ತು, ನಾವು ಚಿಕ್ಕವರಿದ್ದಾಗ ಎಷ್ಟು ತಿಂತಾ ಇದ್ವಿ ಅಂತಂದರೆ, ಏನಾದ್ರೂ ಪಾಕೆಟ್ ಮನಿ ಕೊಟ್ಟರೆ ಸಾಕು, ಯಾರಾದ್ರೂ 50 ಪೈಸೆ 25 ಪೈಸೆ ಕೊಟ್ಟರೆ ಸಾಕು, ಅದನ್ನು ತೊಗೊಂಡೋಗಿ ಹುಣಸೆ ಹಣ್ಣನ್ನು ತಿಂತಾ ಇದ್ವಿ. ಯಾರಿಗೆಲ್ಲ ನೆನಪಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ ರೆಸಿಪಿ ಕೂಡ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮೊದಲಿಗೆ ಹಾಲನ್ನು ಕಾಯಲಿಕ್ಕೆ ಇಟ್ಟು ಅದಾದ ನಂತರ ಬ್ರೇಕ್ಫಾಸ್ಟ್ಗೂ ಕೂಡ ಪ್ರಿಪೇರ್ ಮಾಡ್ಕೋತೀನಿ. ನಿನ್ನೆನೇ ನಾನು ತುಳಸಿ ಪೂಜೆನ ಮಾಡಿದ್ದೆ, ಅಂದರೆ ನಿನ್ನೆ ರಾತ್ರಿಯಿಂದನೇ ಸ್ಟಾರ್ಟ್ ಆಗುತ್ತೆ. ಅಂದರೆ ಮಂಗಳವಾರ ಸಂಜೆಯಿಂದ ಸ್ಟಾರ್ಟ್ ಆಗಿ ಬುಧವಾರ ಬೆಳಿಗ್ಗೆ ಅಂದರೆ ಮಧ್ಯಾಹ್ನ ತನಕ ಇತ್ತು. ಸೊ ಹಾಗಾಗಿ ನಾನು ನಿನ್ನೆ ಸಂಜೆನೇ ಪೂಜೆನ ಮಾಡ್ಕೊಂಡಿದ್ದೆ. ಅಂದರೆ ಬುಧವಾರ ಸಾಯಂಕಾಲ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಕಂಪ್ಲೀಟ್ ಬುಧವಾರ ಇರುತ್ತೆ ಅಂತ. ಅಂದರೆ ಮಂಗಳವಾರ ಸಾಯಂಕಾಲದಿಂದ ಸ್ಟಾರ್ಟ್ ಆಗಿ ಬುಧವಾರ ತನಕ ಎಂಡಾಗ್ಬಿಡುತ್ತೆ ಸಾಯಂಕಾಲ ಅಷ್ಟರಲ್ಲಿ ಅಂತ ಹೇಳಿದ್ರಲ್ವ. ಈ ವಿಡಿಯೋ ಎಲ್ಲ ನೋಡಿ ಮತ್ತು ಈ ಗೂಗಲಲ್ಲೆಲ್ಲ ಹಾಕಿರ್ತಾರಲ್ವ, ಅದನ್ನೆಲ್ಲ ನೋಡಿ ಇವತ್ತೇ ಮಾಡಿಬಿಡೋಣ ಅಂತ ಡಿಸೈಡ್ ಮಾಡಿಕೊಂಡು ಸಂಜೆನೇ ಮಾಡಿದೆ. ಆವಾಗಷ್ಟೇ ತಂದಿದ್ದೆ ಎಲ್ಲ ಸಾಮಾನುಗಳನ್ನೂ ಕೂಡ ಇಮ್ಮಿಡಿಯೇಟಾಗಿ ಪೂಜೆನೂ ಕೂಡ ಮುಗಿಸ್ಕೊಂಡೆ. ಹಾಗಾಗಿ ಶೂಟ್ ಮಾಡ್ಕೊಳ್ಳೋದಕ್ಕೆಲ್ಲ ಆಗಲಿಲ್ಲ. ಸಂಜೆ ಪೂಜೆ ಮಾಡೋದು ಅನ್ನೋ ಪ್ಲ್ಯಾನೇ ಇರಲಿಲ್ಲ, ಸಡನ್ನಾಗಿ ಪ್ಲ್ಯಾನ್ ಆಯ್ತಲ್ವ. ಹಾಗಾಗಿ ಇನ್ನು ನಮ್ಮ ಮನೆಯಲ್ಲಿ ತುಂಬ ಗ್ರ್ಯಾಂಡಾಗಿ ಅಂತ ಏನು ತುಳಸಿ ಪೂಜೆನ ಮಾಡೋದಿಲ್ಲ, ವೆರಿ ಸಿಂಪಲ್, ತುಂಬ ಸಿಂಪಲ್ಲಾಗಿ ಮಾಡ್ತೀವಿ. ಇನ್ನು ಅದರಲ್ಲಿ ತೋರಿಸ್ಕೊಳ್ಳುವಂಥದ್ದು ಡೆಕೋರ್ ಅಂತ ಏನೂ ಇರಲಿಲ್ಲ ಅಲ್ವಾ. ಸೊ ಹಾಗಾಗಿ ವಿಡಿಯೋ ಸಹ ಮಾಡ್ಕೊಳ್ಳಿಲ್ಲ. ನೀವೆಲ್ಲ ಹೆಂಗೆ ಮಾಡಿದ್ರಿ ತುಳಸಿ ಪೂಜೆನ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ನಡುವೆ ಅಂತೂ ಒಂದು 2-3 ದಿನ ಗ್ಯಾಪ್ ಆಯಿತು, ವ್ಲಾಗ್ ಶೂಟ್ ಮಾಡೇ ಇಲ್ಲ. ಅಂತಂದರೆ ಯಾವುದ್ಯಾವುದನ್ನು ಶೂಟ್ ಮಾಡ್ಕೋಬೇಕು ಅಂತಲೇ ಗೊತ್ತಾಗೋದಿಲ್ಲ, ಆ ಥರ ಆಗಿಬಿಡುತ್ತೆ. ಈ ಸರಿನೂ ಸಹ ಹಂಗೆ ಆಯಿತು. ಕೆಲವೊಂದು ಶೂಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀನಿ, ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗಿರೋದಿಲ್ಲ. ಹಾಗಾಗಿ ಕೆಲವೊಂದು ಕ್ಲಿಪ್ಸ್ಗಳು ಮಿಸ್ ಆಗ್ತಾನೇ ಇದೆ ಈ ನಡುವೆ ಅಂತೂ. ಇನ್ನು ಇದು ಬುಧವಾರ ಬೆಳಿಗ್ಗೆ ತಿಂಡಿಗೋಸ್ಕರ ಅಂತ ಪನ್ನೀರ್ ಫ್ರೈಡ್ ರೈಸ್ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಬಾಸ್ಮತಿ ರೈಸ್ನ ಬಳಸ್ಕೊತಾ ಇದ್ದೀನಿ. 1 ಕಪ್ ಹಾಕ್ಕೊಂಡ್ರೆ ಸಾಕು. ಈ ಬಾಸ್ಮತಿ ರೈಸ್ ನಮಗೆ ಸ್ವಲ್ಪ ಹೆವಿ ಅನಿಸುತ್ತೆ, ಫ್ರೈಡ್ ರೈಸ್ ಮಾಡ್ಕೊಳ್ಳೋವಾಗ ಚೆನ್ನಾಗಿರುತ್ತೆ ಅಂತ, ಮತ್ತು ಬಿರಿಯಾನಿ ಮಾಡ್ಕೊಳ್ಳೋವಾಗ ಈ ಥರ ರೈಸ್ ಚೆನ್ನಾಗಿರುತ್ತೆ ಅಂತ ತರಿಸಿಟ್ಕೊಂಡಿದ್ದೆ, ಅದನ್ನು ಬಳಸ್ಕೊತಾ ಇದ್ದೀನಿ. ಇದನ್ನು ಕುಕ್ಕರಲ್ಲೆಲ್ಲ ಅನ್ನ ಮಾಡ್ಕೊಳ್ಳೋದಿಲ್ಲ, ಏಕೆಂದರೆ ಸ್ವಲ್ಪ ಮುದ್ದೆ ಥರ ಆಗಿಬಿಡುತ್ತೆ, ಉದ್ರುದ್ರಾಗಿ ಆಗೋದಿಲ್ಲ ಅಂತ. ಅದಕ್ಕೋಸ್ಕರ ಸಪ್ರೇಟಾಗಿ ಒಂದು ಪಾತ್ರೆನ ಇಟ್ಟು ನಾರ್ಮಲಾಗಿ ಅಕ್ಕಿನ ಬೇಯಿಸಿ ಬಸ್ತು, ಅಂದರೆ ಗಂಜಿನೆಲ್ಲ ತೆಗೆದು ಮಾಡ್ಕೋತೀವಲ್ವ, ಆ ಥರ ರೈಸ್ನ ಮಾಡ್ಕೋಬೇಕು. ಇದನ್ನು ಅವಾಗಲೇ ಉದ್ರುದ್ರ ಆಗಿ ಬರೋದು, ಅದಕ್ಕೋಸ್ಕರ ಆ ಥರ ರೈಸ್ನ ಮಾಡ್ಕೋತಾ ಇದ್ದೀನಿ. ಇನ್ನು ಪನ್ನೀರ್ನೆಲ್ಲ ಕಟ್ ಮಾಡಿಕೊಂಡು ಸ್ವಲ್ಪ ತರಕಾರಿನೆಲ್ಲ ಹಾಕಿ ಪನ್ನೀರ್ ಫ್ರೈಡ್ ರೈಸ್ನ ಮಾಡ್ಕೋತೀನಿ. ಇದ್ರ ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೆ, ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಆ ರೆಸಿಪಿ ಏನೂ ಶೇರ್ ಮಾಡ್ತಾ ಇಲ್ಲ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಈ ರೆಸಿಪಿ ಬೇಕಿದ್ರೆ ಪೂಜಿಕಾ ಫುಡ್ ಇನ್ಸ್ಟಾಗ್ರಾಮ್ ಪೇಜ್ನ ಚೆಕ್ ಮಾಡ್ಬೋದು, ಅದರಲ್ಲಿ ಸಿಗುತ್ತೆ. ಹಾಗೆ ಬೆಳಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಬೇಕಾಗಿತ್ತು, ಅದನ್ನೆಲ್ಲ ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ.
ಈ ಬಟ್ಟೆಗಳನ್ನೆಲ್ಲ ಮಡ್ಚಿದ್ರೂ ಕೆಲವೊಂದು ಸಾರಿ ಎತ್ತಿಡೋದಕ್ಕೆ ಟೈಮೇ ಆಗಿರೋದಿಲ್ಲ, ಮತ್ತು ಅದೆಲ್ಲ ಒಂಥರ ಮುದ್ರಕೊಂಡಂಗೆ ಆಗಿಬಿಡುತ್ತೆ. ಈ ಮತ್ತೆ ಕೆಲವೊಂದು ಬಟ್ಟೆಗಳು ವಾಶ್ ಮಾಡಿ ಆಗಿತ್ತು, ಆ ಬಟ್ಟೆಗಳ ಜೊತೆ ಮಡ್ಚಿರೋಂಥ ಬಟ್ಟೆಗಳನ್ನೂ ಕೂಡ ಮತ್ತೆ ಮಡ್ಚೋ ಹಂಗಾಯಿತು. ಅದನ್ನೆಲ್ಲ ಮಡಚಿ ಇವಾಗ ಎತ್ತಿಟ್ಕೊತಾ ಇದ್ದೀನಿ. ಹಾಗೆಯೇ ಕೆಲವೊಂದು ಗಿಡಗಳನ್ನ ಹಾಕಿದ್ದೆ, ಅದೆಲ್ಲ ಇವಾಗ ಹೂ ಬಿಡೋದಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು. ಈ ವೈಟ್ ಕಲರ್ ಸಾಮಂತಿಗೆ ಹೂವು ತುಂಬ ಚೆನ್ನಾಗಿ ಬಂದಿತ್ತು ಲಾಸ್ಟ್ ಟೈಮ್, ಈ ಸರಿನೂ ಕೂಡ ಚೆನ್ನಾಗಿ ಬರ್ತಾ ಇದೆ. ಕೆಲವೊಂದಕ್ಕೆ ಹುಳ ಹಿಡ್ದಿರೋ ಥರ ಅನಿಸ್ತಾ ಇದೆ, ಸ್ವಲ್ಪ ದಿನ ಆದಮೇಲೆ ನೋಡಬೇಕು ಹೆಂಗೆ ಬರುತ್ತೆ ಅಂತ. ಹಾಗೆಯೇ ಅರಿಶಿನ ತರಿಸಿದ್ದೆ ಅಲ್ವಾ, ಅದರಿಂದ ಒಂದು ಡ್ರಿಂಕ್ನ ಮಾಡ್ತಾಯಿದ್ದೀನಿ, ಇಮ್ಯುನಿಟಿ ಬಿಲ್ಡ್ ಮಾಡುವಂಥ ಡ್ರಿಂಕ್. ಈ ನಡುವೆ ಅಂತೂ ಕೆಲವೊಬ್ಬರಿಗೆ ನೆಗಡಿ, ಕೆಮ್ಮು, ಜ್ವರ ಸ್ಟಾರ್ಟ್ ಆಗ್ತಾ ಇರುತ್ತೆ, ಚಳಿಗಾಲ ಸ್ಟಾರ್ಟ್ ಆಗಿದೆ ಅಲ್ವಾ, ಹಾಗಾಗಿ ಇದೊಂದು ಇಮ್ಯುನಿಟಿ ಬಿಲ್ಡ್ ಮಾಡುವಂಥ ಡ್ರಿಂಕ್ನ ಟ್ರೈ ಮಾಡ್ತಾಯಿದ್ದೀನಿ. ಇದನ್ನು ನಾನು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದ್ದು, ನನಗೂ ಕೂಡ ವರ್ಕ್ ಆಯಿತು ಅಂತ ಅನಿಸ್ತು, ಹಾಗಾಗಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ. ಈ ಥರ ಹಸಿ ಅರಿಶಿನ ಏನು ಬಳಸ್ಕೊತಾ ಇರಲಿಲ್ಲ. ಏನಾದ್ರೂ ಗಂಟ್ಲು ಕೆರ್ತಾ ಬಂದರೆ, ಶೀತ ಥರ ಏನಾದರೂ ಆಗ್ತಾಯಿತ್ತು ಅಂತ ಅಂದರೆ, ಇಲ್ಲ ನೆಗಡಿ ಥರ ಏನಾದ್ರೂ ಆಗ್ತಾಯಿತ್ತು ಅಂದಾಗ ಏನು ಮಾಡ್ತಾಯಿದ್ದೆ, ಈ ಶುಂಠಿ ಏನಿತ್ತು ಅದನ್ನು ಕ್ರಷ್ ಮಾಡಿಕೊಂಡು, ಅಂದರೆ ಚೆನ್ನಾಗಿ ಕುಟಾಣಿಲಿ ಜಜ್ಜಿಕೊಂಡು ಅದಕ್ಕೆ ಪುದೀನ ಸೊಪ್ಪನ್ನು ಕೂಡ ಹಾಕಿ ಜಜ್ಜಿಟ್ಕೊತಾ ಇದ್ದೆ. ಅದಾದಮೇಲೆ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿ ಅದನ್ನು 1-2 ಸ್ಪೂನ್ ಆಗೋಷ್ಟು ರಸನ ತೆಗೆದು ಕುಡಿತಾ ಇದ್ವಿ. ಹಾಗೆಯೇ ಅದು ಇಲ್ಲ ಅಂತ ಅಂದರೆ ಈ ದೊಡ್ಡ ಪತ್ರೆ ಇರುತ್ತಲ್ವ, ಅದಕ್ಕೆ ಉಪ್ಪನ್ನ ಹಾಕಿ ತಿಂತಾ ಇದ್ವಿ. ಬಟ್ ಇದು ಯಾಕೋ ವರ್ಕ್ ಆಗುತ್ತೆ ಅಂತ ಅನಿಸ್ತು. ಆಲ್ರೆಡಿ ಒಂದು ಸಾರಿ ಟ್ರೈ ಮಾಡಿದ್ದೆ, ಚೆನ್ನಾಗಿ ವರ್ಕ್ ಆಗಿತ್ತು, ಹಾಗಾಗಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇದು ಹೇಗೆ ಅಂತ ಅಂದರೆ ಫ್ರೀಸ್ ಮಾಡಿ ಇಟ್ಕೊಳ್ಳೋ ಅಂಥದ್ದು, ಬೇಕು ಅಂದಾಗ ಡೈಲಿ ಬೆಳಿಗ್ಗೆ ಕುಡಿಬೋದು. ಈ ಟೈಮ್ನಲ್ಲಂತೂ ಕುಡಿದ್ರೆ ಇನ್ನೂ ಒಳ್ಳೆಯದೇ. ಪ್ರತಿದಿನ ಅದಕ್ಕೆ ಒಂದು ಟೈಮ್ ಅಂತ ಫಿಕ್ಸ್ ಮಾಡ್ಕೋಬೇಕು, ಅಂದರೆ ಶುಂಠಿನೆಲ್ಲ ಜಜ್ಜಿ ಮಾಡ್ಕೊಳ್ಳೋದಕ್ಕೆ. ಈ ಥರ ಒಮ್ಮೆಲೆ ಮಾಡಿಟ್ಕೊಂಡ್ಬಿಡ್ತು ಅಂದರೆ ಒಂದು 15 ಡೇಸ್ ತನಕ ನಾವು ಆರಾಮಾಗಿ ಒಂದೊಂದೇ ಕ್ಯೂಬ್ಗಳನ್ನ ಹಾಕ್ಕೊಂಡು ಕುಡಿಬೋದು ಅಂತ ಅಂದ್ಕೊಂಡು ಇದನ್ನು ಟ್ರೈ ಮಾಡ್ತಾಯಿದ್ದೀನಿ. ನಾನು ಮೊದಲೇ ಹೇಳಿದಾಗೆ ಇದು ನನ್ನ ಓನ್ ರೆಸಿಪಿ ಅಲ್ಲ, ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಟ್ರೈ ಮಾಡಿದ್ದು, ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಏನು ನಾನು ಅರಿಶಿನ ತೊಗೊಂಡಿದ್ದೆ, ಅದರಲ್ಲಿ ಒಂದು 100 ಗ್ರಾಮ್ಸ್ ಅಷ್ಟು ತರಿಸ್ಕೊಂಡಿದ್ದೆ. ಅದರಲ್ಲಿ 1-2 ಚಿಕ್ಕ ಪೀಸ್ಗಳನ್ನ ಬಿಟ್ಟು ಇನ್ನು ಮಿಕ್ಕೊಂಡಿರುವಂಥದ್ದನ್ನೆಲ್ಲ ಸಿಪ್ಪೆ ತೆಗೆದು ಕಟ್ ಮಾಡಿ ಎತ್ತಿಟ್ಕೋಬೇಕು. ಹಾಗೆಯೇ ಶುಂಠಿನೂ ಸಹ ಅದೇ ಥರ, ಅಂದರೆ ಸಿಪ್ಪೆ ತೆಗೆದು ನಾವು ಅರಿಶಿನ ಎಷ್ಟು ತೊಗೊಂಡಿದ್ವಿ, ಶುಂಠಿನೂ ಸಹ ಅದೇ ಪ್ರಮಾಣದಲ್ಲಿ ತೊಗೋಬೇಕು. ತೂಕ ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ ಕಣ್ಣಳತೆನಲ್ಲಿ ಗೊತ್ತಾಗ್ಬಿಡುತ್ತೆ ಎರಡೂ ಸಮ ಪ್ರಮಾಣದಲ್ಲಿದೆ ಅಂತ. ಆ ಅಳತೆನಲ್ಲಿ ಅದನ್ನು ಕೂಡ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಇದಕ್ಕೆ ನಿಂಬೆಹಣ್ಣು ಸಹ ಬೇಕಾಗುತ್ತೆ, ಜಾಸ್ತಿ ಕ್ವಾಂಟಿಟಿಯಲ್ಲೂ ಸಹ ತೊಗೋಬೋದು. ಕೆಲವ್ರಿಗೆ ನಿಂಬೆಹಣ್ಣು ಶೀತ ಆಗುತ್ತಲ್ವ, ಅಂಥವರು ಕಡಿಮೆ ಕ್ವಾಂಟಿಟಿಯಲ್ಲೂ ಸಹ ತೊಗೋಬೋದು. ಈ ಅರಿಶಿನ ಕಟ್ ಮಾಡಿ ನೋಡ್ಬೋದು ಎಷ್ಟು ನ್ಯಾಚುರಲ್ ಆಗಿ ಕಲರ್ ಬಂದ್ಬಿಟ್ಟಿದೆ ಕೈಗೆ ಅಂತ. ಇವಾಗ ನಿಂಬೆಹಣ್ಣನ್ನು ಸಹ ಅದೇ ಥರ ಕಟ್ ಮಾಡ್ಕೋತೀನಿ. ಹಾಗೆ ನಿಂಬೆಹಣ್ಣನ್ನು ಸಹ ಎತ್ತಿಟ್ಕೋತಾ ಇದ್ದೀನಿ. ಈ ನಿಂಬೆಹಣ್ಣನ್ನು ಫ್ರಿಜ್ನಲ್ಲಿ ಇಟ್ಕೊಂಡಿರ್ತೀವಲ್ವ, ಸ್ವಲ್ಪ ಫ್ರೀಸ್ ಆದಂಗೆ ಆಗಿರುತ್ತೆ. ಆ ನಿಂಬೆಹಣ್ಣೆಲ್ಲ ರೂಮ್ ಟೆಂಪ್ರೇಚರ್ಗೆ ಬರೋ ತನಕ ವೆಯ್ಟ್ ಮಾಡಿ ಅದಾದ ನಂತರ ಕಟ್ ಮಾಡಿಕೊಂಡು ಬಳಸ್ಕೋಬೇಕಾಗುತ್ತೆ. ನಾನು ಕಟ್ ಮಾಡಿ ಎತ್ತಿಟ್ಕೊಂಡಿರ್ತೀನಿ, ಒಂದು ಸ್ವಲ್ಪ ಹೊತ್ತು ಆದಮೇಲೆ ಬಳಸ್ಕೊತೀನಿ. ಅದಕ್ಕೋಸ್ಕರ ಅದನ್ನು ಚೆನ್ನಾಗಿ ತೊಳೆದು ಇನ್ನೊಂದು ಸಾರಿ ಕಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಈ ಥರ ನಿಂಬೆಹಣ್ಣನ್ನು ಸ್ಟೋರ್ ಮಾಡ್ಕೊಳ್ಳೋದ್ರಿಂದ, ಅಂದರೆ ಒಂದು ಬಾಟಲ್ನಲ್ಲಿ ನೀರನ್ನು ಹಾಕಿ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ತುಂಬ ದಿನಗಳ ಕಾಲ ಬಾಳಿಕೆಗೆ ಬರುತ್ತೆ. ಆದರೆ ಆದಷ್ಟು ನಾನು ಬೇಗನೆ ಖಾಲಿ ಮಾಡ್ಕೋತೀನಿ. ಲಾಸ್ಟ್ ಟೈಮ್ ಶೇರ್ ಮಾಡಿದ್ದೆ ಅಲ್ವಾ, ಸ್ವಲ್ಪ ಸಿಪ್ಪೆಲಿರೋ ಕಹಿ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ತುಂಬ ಹೊತ್ತು ನೀರಿನಲ್ಲಿ ನೆನೆಸಿಟ್ಟಿರ್ತೀವಲ್ವ, ಕಹಿ ಎನಿಸ್ತಿರುತ್ತೆ. ಹಾಗೆ ಸ್ಮೆಲ್ ಕೂಡ ಜಾಸ್ತಿ ಬರುತ್ತೆ, ಅಂದರೆ ನಿಂಬೆಹಣ್ಣು ಸ್ಮೆಲ್ ಇದೆ ಅಲ್ವಾ ಅದು. ಅದಕ್ಕೋಸ್ಕರ ಒಂದು ಸ್ವಲ್ಪ ದಿನ ಮಾತ್ರ ಹಿಂಗೆ ಇಟ್ಕೊಂಡು ಆದಷ್ಟು ಬೇಗ ಬೆಳೆಸ್ಕೊಂಡ್ಬಿಡ್ತೀನಿ. ಇವಾಗ ಈ ಡ್ರಿಂಕ್ನ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಅರಿಶಿನ, ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಿರುವಂಥ ಶುಂಠಿ ಎರಡನ್ನೂ ಸಹ ಇದರೊಳಗಡೆ ಸೇರಿಸ್ಕೊಂಡು, ಹಾಗೆ ನಿಂಬೆಹಣ್ಣಿನ ರಸನೂ ಕೂಡ ಇದರೊಳಗಡೆನೆ ತೆಗೆದು ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ ಕಂಪ್ಲೀಟ್ 2 ನಿಂಬೆಹಣ್ಣು, ಅದ್ರ ಮೇಲೆ ಅರ್ಧದಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ಕೊಂಡಿದ್ದೀನಿ. ನಾನು ಮೊದಲೇ ಹೇಳಿದಾಗೆ ನಿಮಗೆ ಹೆಚ್ಚು ಕಡಿಮೆ ಬೇಕು ಅಂದರೆ ಮಾಡ್ಕೋಬೋದು, ಹೆಚ್ಚಾದರೂ ಹಾಕ್ಕೋಬೋದು, ಕಡಿಮೆನಾದ್ರೂ ಹಾಕ್ಕೋಬೋದು. ಇದೆಲ್ಲ ಇಮ್ಯುನಿಟಿನ ಬೂಸ್ಟ್ ಮಾಡೋದಕ್ಕೆ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇವಾಗ ನಿಂಬೆಹಣ್ಣನ್ನೆಲ್ಲ ಹಿಂಡಿದ ನಂತರ ಇದಕ್ಕೆ 1 ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕಿ ಇದಕ್ಕೆ 100 ml ಅಷ್ಟು ನೀರನ್ನು ಸೇರಿಸ್ಕೊಂಡು ರುಬ್ಕೋಬೇಕು. ಅಂದರೆ ಸ್ಮೂತಾಗಿ ಅದು ಸಣ್ಣದಾಗಿ ರುಬ್ಬಬೇಕು, ಎಲ್ಲೂ ಕೂಡ ದಪ್ಪದಾಗಿ ತರಿಯಾಗಿ ಇರಬಾರ್ದು. ಯಾಕೆಂದರೆ ಇದನ್ನು ಕುಡಿತೀವಲ್ವ ನಾವು, ಗಂಟ್ಲಿಗೆಲ್ಲ ಸಿಗಾಕೋಬಾರ್ದು. ಅದಕ್ಕೋಸ್ಕರ ಅದನ್ನು ನುಣ್ಣಗೆ ರುಬ್ಕೊಂಡಿದ ನಂತರ ಈ ಐಸ್ ಟ್ರೇ ಇರುತ್ತಲ್ವ, ಐಸ್ ಕ್ಯೂಬ್ ಮಾಡ್ಕೊಳ್ಳೋ ಅಂಥ ಟ್ರೇ, ಅದಕ್ಕೆ
ಈ ಐಸ್ ಮಾಡ್ಕೊಳ್ಳೋ ಥರನೇ ಎಲ್ಲದಕ್ಕೂ ಕೂಡ ಈ ಜ್ಯೂಸ್ ಏನಿತ್ತಲ್ವ ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದು ಅದನ್ನು ಹಾಕಿ ಇದನ್ನು ಫ್ರೀಸ್ ಮಾಡ್ಕೋಬೇಕು. ಒಂದು 8 ಅವರ್ಸ್ ಆದ್ರೂ ಬಿಟ್ಟರೆ ಸರಿ ಹೋಗುತ್ತೆ. ನೀವು ನೈಟ್ ಮಾಡಿಕೊಂಡು ಬೆಳಗ್ಗೆ ಹೊತ್ತು ತನಕ ಬಿಟ್ಟರೆ ಆರಾಮಾಗಿ ಸೆಟ್ ಆಗಿರುತ್ತೆ. ಅದಾದ ನಂತರ ನಾವು ಈಸಿಯಾಗಿ ಬಳಸ್ಕೋಬೋದು. ಇದನ್ನು ನೀವು 15 ಡೇಸ್ ತನಕ ಸ್ಟೋರ್ ಮಾಡ್ಕೋಬೋದು. ಒಮ್ಮೆಲೆ ಮಾಡಿಕೊಂಡ್ರೆ ಒಂದೊಂದು ಐಸ್ ಕ್ಯೂಬ್ಸ್ನ ಒಂದೊಂದು ದಿನ ಬಳಸ್ಕೋಬೋದು. ನಿಮ್ಮ ಮನೆಯಲ್ಲಿ ಜಾಸ್ತಿ ಜನ ಇತ್ತು ಅಂತಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಒಮ್ಮೆಲೆ ಮಾಡಿಟ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ಇವಾಗ ಎಲ್ಲ ಟ್ರೇಗೂ ಕೂಡ ಈ ಥರ ತುಂಬಿಟ್ಕೊಂಡು ಇದನ್ನು ಫ್ರೀಸ್ ಮಾಡ್ಕೋತೀನಿ. ಫ್ರೀಸ್ ಆದ ನಂತರ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಫ್ರೀಸ್ ಆದಮೇಲೆ ಈ ಥರ ಕಾಣಿಸುತ್ತೆ. ಈಸಿಯಾಗಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದಾದ ನಂತರ ಈ ಐಸ್ ಕ್ಯೂಬ್ಗಳೇನಾಗಿರುತ್ತೆ ಅದನ್ನು ತೆಗಿಬೋದು. ನಾವು ಕಾಳುಮೆಣಸು ಏನು ಹಾಕ್ಕೊಂಡಿರ್ತೀವಲ್ವ ಅದು ತಳದಲ್ಲಿ ಕೂತಿರುತ್ತೆ, ಮೇಲ್ಗಡೆ ಈ ಥರ ಯೆಲ್ಲೋ ಕಲರ್ ರೆಡಿಯಾಗಿರುತ್ತೆ. ಇದನ್ನು ಯಾವ ರೀತಿ ಬಳಸ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ನಾನು ಇದಕ್ಕೆ ಬಿಸಿ ನೀರನ್ನು ಬಳಸ್ಕೊತಾ ಇದ್ದೀನಿ. ಕೆಲವ್ರಿಗೆ ಈ ಐಸ್ ಹಾಕ್ಕೊಂಡು ಬಿಸಿ ನೀರು ಕುಡಿಯೋದು ತಪ್ಪು, ಮತ್ತು ಏನಾದ್ರೂ ರಿಯಾಕ್ಷನ್ ಆಗುತ್ತೆ, ಕೋಲ್ಡ್ ಜಾಸ್ತಿ ಆಗುತ್ತೆ ಅಂತ ಕೆಲವ್ರಿಗೆ ಅನಿಸ್ತಿರತ್ತೆ. ಅಂಥವರು ನಾರ್ಮಲ್ ವಾಟರ್ಗೆ ಈ ಐಸ್ ಕ್ಯೂಬ್ನ ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ಬಿಸಿ ನೀರನ್ನು ಹಾಕೋತೀನಿ ನಾನು. ಬೇಕು ಅಂದರೆ ನೀವು ಬಿಸಿ ನೀರಾದ್ರೂ ಹಾಕ್ಕೋಬೋದು, ತಣ್ಣೀರಾದ್ರೂ ಹಾಕ್ಕೋಬೋದು. ಇವಾಗ ಐಸ್ ಕ್ಯೂಬ್ನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ರೆ ಅದು ಕರಗೋಗ್ಬಿಡತ್ತೆ. ನಂತರ ಇದಕ್ಕೆ ನೀವು ಜೇನುತುಪ್ಪನಾದ್ರೂ ಹಾಕಿ ಕುಡಿಬೋದು. ಇಲ್ಲ ಅಂತಂದರೆ ಈ ಥರ ಸ್ವಲ್ಪ ಉಪ್ಪನ್ನಾದ್ರೂ ಹಾಕಿ ಕುಡಿಬೋದು. ರುಬ್ಬವಾಗಲೇ ನೀವು ಕಲ್ಲುಪ್ಪನ್ನು ಹಾಕಿ ರುಬ್ಬಿ ಸಹ ಮಾಡ್ಕೋಬೋದು. ನಿಮಗೆ ಹೇಗೆ ಅನುಕೂಲ ಆ ರೀತಿ ಮಾಡ್ಕೊಳ್ಳಿ. ನಂತರ ನಾವು ಚಿಕ್ಕ ವಯಸ್ಸಲ್ಲಿ ತಿಂತಾ ಇದ್ದಂಥ ಹುಣಸೆ ಹಣ್ಣು ಯಾರಿಗೆಲ್ಲ ನೆನಪಿದೆ ಅಂತ ಕಮೆಂಟ್ ಮಾಡಿ ತಿಳಿಸ್ರಪ್ಪ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಅದು ಏನಾದ್ರೂ ಹುಷಾರಿಲ್ಲ ಅಂದಾಗ ನಮ್ಮ ಅತ್ತೆಗೆ ಹೇಳಿ ಜಜ್ಜಿ ಮಾಡಿಸ್ಕೊತಾ ಇರ್ತೀನಿ. ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗಲೂ ಅಷ್ಟೇ ಹುಷಾರಿಲ್ಲ ಅಂದಾಗ ಬಾಯಿ ಕೆಟ್ಟೋಗಿರುತ್ತೆ ನೋಡಿ, ಏನು ತಿಂದರೂ ಕೂಡ ಟೇಸ್ಟೇ ಬರೋದಿಲ್ಲ. ಮಾತ್ರೆ ಎಲ್ಲ ತೊಗೊಂಡಿರ್ತೀವಲ್ವ ಆ ಟೈಮ್ನಲ್ಲಿ, ಆವಾಗ ಈ ಥರ ಹುಣಸೆ ಹಣ್ಣನ್ನು ಜಜ್ಜಿಸ್ಕೊಂಡು ತಿಂತಾಯಿದ್ದೆ. ತುಂಬ ಅಂದರೆ ತುಂಬ ಇಷ್ಟ. ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಇಷ್ಟ ಇರುತ್ತೆ ಇದು. ನನಗಂತೂ ಸಖತ್ ಇಷ್ಟ. ಈ ರೆಸಿಪಿನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ ಅದಕ್ಕೆ ಬಿಸಿ ನೀರನ್ನು ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ ಬಿಡಬೇಕು. ಈ ಥರ ಬಿಸಿ ನೀರನ್ನು ಹಾಕ್ಕೊಳ್ಳೋದ್ರಿಂದ ಬೇಗ ಮಾಡ್ಕೋಬೋದು. ಹುಣಸೆ ಹಣ್ಣು ಬೇಗ ನೆಂದಿರುತ್ತೆ, ಆರಾಮಾಗಿ ಈಸಿಯಾಗಿ ಸಿಪ್ಪೆ ಮತ್ತು ರಸನೆಲ್ಲ ಬೇರ್ಪಡಿಸ್ಕೋಬೋದು ಅಂತ. ನಿಮಗೇನಾದ್ರೂ ಟೈಮ್ ಇತ್ತು ಅಂದರೆ ಓವರ್ ನೈಟ್ ಸಹ ನೀವು ತಣ್ಣೀರಲ್ಲಿ ಹಾಕಿ ನೆನೆಸ್ಕೋಬೋದು. ಬಿಸಿ ನೀರನ್ನು ಹಾಕಿದ್ರೆ ಬೇಗ ಮಾಡ್ಕೋಬೋದು ಅಂತ ಅಷ್ಟೇ. ಇವಾಗ ಮತ್ತೆ ಒಂದು ಅರ್ಧ ಗಂಟೆ ಆದಮೇಲೆ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದ ನಂತರ ಕೈಯಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿರುವಂಥ ಎಕ್ಸ್ಟ್ರಾ ಸಿಪ್ಪೆ ಇರುತ್ತಲ್ವ, ಈ ನಾರಿಡ್ಬೋದು, ಮತ್ತು ಈ ಹುಣಸೆ ಹಣ್ಣಂತೂ ಜಾಸ್ತಿ ಸಿಪ್ಪೆ ಇರುತ್ತೆ ನೋಡಿ, ಮತ್ತು ಕೆಲವೊಂದು ಸರಿ ಬೀಜಗಳು ಸಹ ಇರೋ ಚಾನ್ಸಸ್ ಇರುತ್ತೆ. ಅದನ್ನೆಲ್ಲ ತೆಗೆದು ಈ ಕಂಪ್ಲೀಟ್ ಸ್ಮೂತ್ ಆಗಿರುವಂಥ ಹುಣಸೆ ಹಣ್ಣಿನ ರಸನ ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ. ಈ ಥರ ರೆಡಿ ಮಾಡ್ಕೋಬೇಕು. ಕಂಪ್ಲೀಟಾಗಿ ಸಿಪ್ಪೆನೆಲ್ಲ ತೆಗಿಬೇಕು. ಈ ಥರ ರೆಡಿ ಮಾಡಿಕೊಂಡು ಇವಾಗ ಒಂದು ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಕೋಬೇಕು. ನಾನಿಲ್ಲಿ ಅಗಲವಾಗಿರುವಂಥ ಪ್ಯಾನ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಹುಣಸೆ ಹಣ್ಣಿನ ರಸನ ಸೇರಿಸ್ಕೊಂಡಿದ್ದೀನಿ. ಜಾಸ್ತಿ ತೆಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಜಾಸ್ತಿ ತೆಳುವಾದರೆ ಜಾಸ್ತಿ ಹೊತ್ತು ಕುದಿಸ್ಕೋಬೇಕಾಗತ್ತೆ, ನಮಗೆ ಟೈಮ್ ವೇಸ್ಟು. ಹಾಗಾಗಿ ಆದಷ್ಟು ಗಟ್ಟಿಯಾಗೇ ಮಾಡಿಕೊಂಡು ಇದಕ್ಕೆ ಬೆಲ್ಲನ ಈ ಹಂತದಲ್ಲೇ ಸೇರಿಸ್ಕೊತಾ ಇದ್ದೀನಿ. ಬೆಲ್ಲನ ಕುದಿಸಿ ಶೋಧಿಸಾದ್ರೂ ಸೇರಿಸ್ಕೋಬೋದು. ಇದರಲ್ಲಿ ಜಾಸ್ತಿ ಕಸ ಕಡ್ಡಿ ಏನೂ ಇರೋದಿಲ್ಲ. ನಾನು ಆಲ್ರೆಡಿ ಬಳಸಿದ್ದೀನಲ್ವ, ಹಾಗಾಗಿ ಗೊತ್ತು ನನಗೆ. ಅದಕ್ಕೋಸ್ಕರ ಡೈರೆಕ್ಟಾಗೇ ಹಾಕ್ಕೊಂಡಿದ್ದೀನಿ. ನೀವು ಬಳಸುವಂಥ ಬೆಲ್ಲದಲ್ಲಿ ಕಸ ಕಡ್ಡಿ ಜಾಸ್ತಿ ಇತ್ತು ಅಂದರೆ ಅದನ್ನು ಕರಗಿಸ್ಕೊಂಡು ಶೋಧಿಸಿ ಸಹ ಸೇರಿಸ್ಕೋಬೋದು. ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೋಬೇಕು. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿ, ನಂತರ ಚಾಟ್ ಮಸಾಲ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಗೆ ಸ್ವಲ್ಪ ಜೀರಿಗೆ ಪುಡಿ ಇದನ್ನು ಹಾಕ್ಕೊಳ್ಳೇಬೇಕು. ನಂತರ ಚಿಟಿಕೆಯಷ್ಟು ಹಿಂಗು. ಚಾಟ್ ಮಸಾಲ ಹಾಕ್ಕೊಂಡ್ರೆ ಒಂಥರ ಚಟ್ಪಟ ಟೇಸ್ಟ್ ಇರುತ್ತಲ್ವ, ಅದು ಬರುತ್ತೆ. ಚಾಟ್ ಮಸಾಲ ಇಲ್ಲ ಅಂದ್ರೂ ಆಮ್ಚೂರ್ ಪೌಡರ್ ಇತ್ತು ಅಂದರೆ ಅದನ್ನಾದ್ರೂ ಹಾಕ್ಕೋಬೋದು. ಇವಾಗ ಅದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಇದೇ ಥರ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ಗಟ್ಟಿಯಾಗಿ ಆಗೋ ತನಕ ಕುದಿಸ್ಕೋಬೇಕು. ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿಸ್ಕೊಂಡ್ರೆ ಒಳ್ಳೆಯದು. ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿಸ್ಕೊಂಡ್ರೆ ಸ್ವಲ್ಪ ಸೀದೋಗಿರೋ ಸ್ಮೆಲ್ ಥರ ಬರ್ತಾ ಇರುತ್ತೆ. ಅಂದರೆ ಈ ಹುಣಸೆ ಹಣ್ಣಂದು ಕಂಪ್ಲೀಟ್ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಬರ್ನಿಂಗ್ ಸ್ಮೆಲ್ ಥರ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿಸ್ಕೊಂಡು ಗಟ್ಟಿಯಾಗಿ ಆಗೋ ತನಕ ಕುದಿಸ್ಕೊತಾನೇ ಇರಬೇಕು.
ಇದು ಗಟ್ಟಿ ಆದಮೇಲೂ ಕೂಡ ಇನ್ನೂ ಜಾಸ್ತಿ ಗಟ್ಟಿಯಾಗಿಬಿಡುತ್ತೆ. ಈ ಹಂತದಲ್ಲೇ ನೋಡ್ಕೋಬೇಕು ನೀವು. ಸ್ವಲ್ಪ ಸಾಫ್ಟಾಗಿ ಇತ್ತು ಅಂದರೆ ಹಿಂಗೆ ಬಗ್ಸಿದ್ರೆ ರನ್ನಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಬತ್ತು ಅಂತ ಅಂದರೆ ಅದು ಗಟ್ಟಿ, ಅಂದರೆ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಅಂತ ಅರ್ಥ. ಫುಲ್ ಗಟ್ಟಿ ಆಗಿಬಿಟ್ರೆ ದಿನ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ಫುಲ್ ಸಾಫ್ಟಾಗಿ ಇರಬೇಕು. ಇಲ್ಲಿ ತನಕ ಇದನ್ನು ಕುದಿಸ್ಕೋಬೇಕಾಗುತ್ತೆ. ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಟ್ಟು ಅದಾದ ನಂತರ ಈ ಥರ ಐಸ್ ಕ್ರೀಮ್ ಸ್ಟಿಕ್ಸ್ ಬರುತ್ತಲ್ವ, ತುಂಬ ಜನದ ಮನೆಯಲ್ಲಿ ಇರುತ್ತೆ ಐಸ್ ಕ್ರೀಮ್ ತಿಂದಾಗ ಸ್ಟಿಕ್ಸ್ ಇರುತ್ತಲ್ವ, ಅದಕ್ಕೆ ಆ ಸ್ಪೂನ್ ಥರ ಇರುತ್ತಲ್ವ, ಅದಕ್ಕೆ ಈ ಹುಣಸೆ ಹಣ್ಣನ್ನು ಈ ರೀತಿ ಅಂಟಿಸ್ಕೊಳ್ಳೋದು. ಅದ್ರ ಮೇಲೆ ಒಂದು ಪೇಪರ್ ರ್ಯಾಪ್ನ ಮಾಡಿಕೊಂಡ್ರೆ ಅಂಗಡಿಗಳಲ್ಲಿ, ಪೆಟ್ಟಿ ಅಂಗಡಿಗಳಲ್ಲಿ ಸಿಗ್ತಿತ್ತಲ್ವ, ಆ ಥರ ಟೇಸ್ಟಿ ಆಗಿರುವಂಥ ಹುಣಸೆ ಹಣ್ಣು ರೆಡಿಯಾಗಿರುತ್ತೆ. ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು, ಹಾಗೆ ಈ ಹುಣಸೆ ಹಣ್ಣು ಯಾರಿಗೆಲ್ಲ ಇಷ್ಟ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಒಂದು ಡೈನಿಂಗ್ ಟೇಬಲ್ನ ತರಿಸ್ಕೊಂಡಿದ್ದೆ. ಎಷ್ಟು ಕ್ಯೂಟಾಗಿದೆ ಇದು, ನನಗಂತೂ ಸಖತ್ ಇಷ್ಟ ಆಯಿತು. ನಿಮ್ಮ ಮಕ್ಳಿಗೆ ಯಾರಿಗಾದ್ರೂ ಆಟ ಆಡೋದಕ್ಕೆ ಕೊಡಿಸ್ಬೇಕು ಅಂತಂದರೆ ಕೊಡಿಸ್ಬೋದು. ಕ್ವಾಲಿಟಿ ಸಹ ತುಂಬ ಚೆನ್ನಾಗಿತ್ತು. ಹಾಗೆ ನೋಡೋದಕ್ಕೂ ಕೂಡ ಯುನೀಕಾಗಿ ಕಾಣಿಸುತ್ತೆ. ಏನಾದ್ರೂ ಡೆಕೋರ್ ಪೀಸ್ ಹಾಗೂ ಸಹ ಬಳಸ್ಕೋಬೋದು. ತುಂಬ ಚೆನ್ನಾಗಿತ್ತು. ಈ ಪುಟಾಣಿ ಡೈನಿಂಗ್ ಟೇಬಲ್, ಒಂದು ಟೇಬಲ್ ಬರುತ್ತೆ, 4 ಕ್ಯೂಟಾಗಿರುವಂತಹ ಈ ಥರ ಚೇರ್ಗಳು ಸಹ ಬರುತ್ತೆ. ಅದಕ್ಕೆ ಒಂದು ಛತ್ರಿ ಸಹ ಕೊಟ್ಟಿದ್ದಾರೆ, ಅಂದರೆ ಮೇಲ್ಗಡೆ ಫಿಕ್ಸ್ ಮಾಡ್ಕೋಬೋದು. ಮಕ್ಳಿಗೆ ಯಾರಿಗಾದ್ರೂ ಗಿಫ್ಟ್ ಮಾಡಬೇಕು ಅಂತಂದರೆ, ಮಕ್ಕಳ ಆಟ ಆಡೋದಕ್ಕೆ ಏನಾದ್ರೂ ಕೊಡಿಸ್ಬೇಕು ಅಂದರೆ, ಇಲ್ಲ ಯಾರ್ದಾದ್ರೂ ಮಕ್ಕಳಿಗೆ ಗಿಫ್ಟ್ ಕೊಡಿಸ್ಬೇಕು ಅಂದರೆ ಇದನ್ನು ಕೊಡಿಸ್ಬೋದು. ಅಫೋರ್ಡಬಲ್ ಪ್ರೈಸ್ನಲ್ಲಿ ಸಿಗುತ್ತೆ. ಇದ್ರ ಲಿಂಕ್ ಏನಾದರೂ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ, ಅದರಲ್ಲಿ ನಾನು ಲಿಂಕ್ನ ಶೇರ್ ಮಾಡಿರ್ತೀನಿ. ಈ ಛತ್ರಿ ಕೂಡ ನೋಡ್ತಿರ್ಬೋದು ಎಷ್ಟು ಕ್ಯೂಟಾಗಿದೆ ಅಂತ. ಇದನ್ನು ಕಲರ್ ಪೇಪರಲ್ಲಿ ಮಾಡಿದ್ದಾರೆ, ಅದು ಕೂಡ ತುಂಬ ಕ್ಯೂಟಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ಥರ ಕ್ಯೂಟಾಗಿರುವಂಥ ವಸ್ತುಗಳು ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವ. ಈ ಥರದ್ದೆಲ್ಲ ನೋಡ್ತಾ ಇದ್ದರೆ ನಾವು ಚಿಕ್ಕ ವಯಸ್ಸಲ್ಲಿ ಮನೆಯಲ್ಲಿ ಪುಟ್ಟ ಪಾತ್ರೆಯಲ್ಲಿ ಅಡುಗೆ ಮಾಡಿಕೊಂಡು ಬಡಿಸ್ತಾ ಇದ್ವಿ ಅಲ್ಲ, ಅದೆಲ್ಲ ನೆನಪಾಗ್ತಾ ಇರುತ್ತೆ. ಹಾಗೆಯೇ ದೀಪಾವಳಿ ಹಬ್ಬಕ್ಕೆ ತೆಗೆದಿಟ್ಕೊಂಡಿರುವಂಥ ದೀಪಗಳನ್ನೆಲ್ಲ ಇವಾಗ ನೀಟಾಗಿ ಅದನ್ನೆಲ್ಲ ವಾಶ್ ಮಾಡಿ ಜಿಡ್ಡನ್ನೆಲ್ಲ ತೆಗೆದು ಬಿಸಿಲಿನಲ್ಲಿ ಒಣಗಿಸಿ ಆನಂತರ ಈ ಥರ ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಬೇಕು ಅಂದಾಗ ತೆಗೆದು ಬಳಸ್ಕೋಬೋದು ಅಂತ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.